ಹೆಣ್ಮಗಳು ಹೊಟ್ಟಲಿ ಆದಾಗ ಕುಬ್ಸ ಮಾಡಿದಾಗ 3-4 5 ಕುಬ್ಸ ಮಾಡ್ತಾರಲ್ಲ, ಕುಬ್ಸ ಮಾಡೋ ಮುಂದೆ ಆ ಹೆಣ್ಮಗಳಿಗೆ ಎಂಬಲ್ ಗಡಿಗೆ ಪೂಜೆ ಮಾಡೋ ಮುಂದೆ ಆ ಹೆಣ್ಮಗಳು ಏನು ಹೊಡ್ತಾಳ ಅವ್ರ ಹೇಳ್ತಿದ್ರು. ಅವಾಗ ಹೆಂಗಂದ್ರೆ ಹುಗ್ಗಿ ಗಡಿಗೆ ಕೈ ಇಟ್ಲ ಅಂದ್ರೆ ಗಂಡು ಹೊಡ್ತಾಳ್ತಿದ್ರು, ಕರ್ಚಿಕಾಯಿ ಕೈ ಇಟ್ಲ ಅಂದ್ರೆ ಹೆಣ್ಣು ಹೊಡ್ತಾಳ್ತಿದ್ರು. ಕರಿ ಹೆಣ್ಸು ಹೆಣ್ಮಕ್ಳು ಅದು ನಮ್ಮ ಹಿರಿಯರು ಅವಾಗ ಹೇಳ್ತಿದ್ರು. ಮತ್ತೆ ಇಂಡು ಒಂದು ಸತ್ತಾಗ 3 ದಿವಸಕ್ಕೆ ಇದ ಜಾತ್ಯಾಗ ಹುಟ್ಟತಾನ ಇಂಥ ಪಕ್ಷಿ ಒಳಗೆ ಹುಟ್ಟತಾನ ಅಂತ ಹೇಳ್ತಿದ್ರು. ಹೆಂಗಂದ್ರೆ ಸತ್ತು 3 ದಿವಸಕ್ಕೆ ಜೋಳ ತೌಡು ಕುಟ್ಟಿ ಅದ್ರ ಕಿಚಡಿ ಮಾಡಿ ಆ ತೌಡ ಒಂದು ತಾಟ್ಯಾಗ ಹಾಕಿ ಅದ್ರ ಮ್ಯಾಗ ಒಂದು ಪಣತಿ ಇಟ್ಟು ಎಣ್ಣೆ ದೀಪ ಹಚ್ಚಿ ಆ ಪುಟ್ಟಿ ಮುಚ್ಚರು ಮುಂಜಾನೆ ಎದ್ದ ಅದ್ರೊಳಗೆ ಹೆಜ್ಜೆ ಮೂಡ್ರು. ಅದ್ರೊಳಗೆ ಹೆಜ್ಜೆ ಮೂಡ್ರು. ಹೆಂಗೆ ಮೂಡ್ರು ಅಂದ್ರೆ ಹಕ್ಕಿ ಪಕ್ಷಿ ಮೂಡಿದ್ವು ಅಂದ್ರು ಇವ ಇಂಥ ಪಕ್ಷಿ ಜಾತ್ರೆ ಹುಡ್ತಾನ. ಮತ್ತು ಬೇರೆ ಬೆಕ್ಕಿನ ಜಾತಿ, ಹಂದಿ ಜಾತಿ, ಎತ್ತಿನ ಕೊಳಗೆ ಮೂಡಿದ್ವು ಅಂದ್ರೆ ದಂಡ ಜಾತಿಯಾಗ ಹುಡ್ತಾನ. ಹಿಂಗೆ ನಮ್ಮ ಮಂದಿ ಕುತ್ತಲ್ಲೇ ಹೇಳ್ತಿದ್ರು. ಯಾವ ಕುತ್ತಲ್ಲಿ ಹೇಳೋದಿಲ್ಲ, ಯಾರು ಇಲ್ಲ. ಇವು ಏನು ಹೊಟ್ಟಿಲಿ ಆದ್ರೆ ಅಂದ್ರೆ ದವಾಖಾನಿಗೆ ಹೋಗುದು. ಅವ್ರು ಬರೀ ಇವ್ರು ರೊಕ್ಕ ಇಸ್ಕೊಂಡು ಅವ್ರು ಕಳಿಸಿಬಿಡುದು. ರೊಕ್ಕ ಹೆಂಗೆ ಇಸ್ಕೋತಾರಂದ್ರೆ ಹೆಂಗೆ ಹೇಳ್ದಿಲ್ಲ ಏನು ಒತ್ತಿಸ್ಬೇಡ್ರಿ, ಏನು ನಡಿಬೇಡ್ರಿ ಅಂತೇಳಿ ಹೆಣ್ಮಗ ವಾಯಿ ಗಾಡಿ ಬರ್ತೈತಿ. ಸಿಜರನ್ ಮಾಡ್ಬೇಕ್ರಿ, ಸಿಜರನ್ ಮಾಡ್ಲಿಕ್ಕಾದ್ರೆ ಹುಡುಗಿ ಉಳಿಯಂಗಿಲ್ಲ ಅಂತ ಹೇಳಿ ಬಿಡ್ತಾರು. ನೋಡಿ ಅಪ್ಪ ದವಾಖಾನೆ ಕರ್ಕೊಂಡು ಹೋಗಿ ಲಗ್ನದಾಗ 1 ಲಕ್ಷ ಆಗಿರ್ತತೆ. ಈ ಪಣೆ ತಂದು ಒಂದು 50,000 ಬತ್ತ ಅಂದ್ರೆ ಏನು ಅದು ಗಾಂಡ ಬ್ಯಾಸೊತ್ತು ಸೆರೆದಾಗಡಿ ಕುಡಿಯೋಕೆ ಹೋಗತ್ತೆ. ಹೆಣ್ಮಗ ಗುಳಿಗೆ ನುಂಗಿ ಹಿಂಗೆ ಹಾಕಲ್ಲ, ಇದು ಸೆರೆ ಕುಡ್ದು ಹಿಂಗೆ ಹಾಕೈತಿ. ತೆರಿಗೆ ಹೇಳ್ತಿ ಕಾಣಿ ಕೆರಿಗೆ ಹೇಳ್ತಿ ಬಿಡ್ಕೊತ ಹೋಗಿಬಿಡೋದು ಹೋಗಿತ್ತು. ಅವಾಗ ನಮ್ಮ ಹೆಣ್ಮಕ್ಳು ಹಡದ್ರೆ ಶಾವಿಗೆ, ಕಡುಬ, ಬೆಳ್ಳುಳ್ಳಿ ಹಿಂಡಿ, ಬಿಳಿಜಾಳ ರೊಟ್ಟಿ ತಿನಿಸಿ ಅವ್ರು ಹೊರಸದ ಮ್ಯಾಗಿದ್ದ ತೆಳಗೆ ಹೊರಗೊಳ್ದು ಬಣ್ಣದ ಗೊಂಬಿಗತೆ ಕಾಣ್ತಿದ್ರು. ಅಷ್ಟು ಚಂದ ತಾಯಿಗಳು ಅವ್ರನ್ನ ಮೇಯಿಸ್ತಿದ್ರು. ಈಗೇನು ಒಟ್ಟು ಗುಳಿಗೆ ನುಂಗಾಕ ಹತ್ತೇವು. ಹೊಟ್ಟೆ ಹಸುತ್ತೈತೆ ಒಂದು ಗುಳಿಗೆ ಕೊಡ್ತಾರ, ಹೊಟ್ಟೆ ತುಂಬ ಒಂದು ಗುಳಿಗೆ ಕೊಡ್ತಾರೆ. ಇನ್ನು ಮುಂದೆ ಬರಬಾರ್ದು ಬಿಸ್ಕೊಂಡು ಇನ್ನಿಟ್ಟು ರೊಟ್ಟಿ ಪಟ್ಟಿ ತಿಂದು ಹೋಗ್ತೀನಿ. ಇದು ಏನು ಉಪ್ಪಿಟ್ಟ ಪುರಿಯ ಒಯ್ದು ಶಿರ ಹೋದೇನು ಇನ್ನು ಮುಂದೆ ಬಿಸ್ಕೊಟ ಬ್ರೆಡ್ ಅವನು ತಿಂದು ಬದುಕೋದು. ಯಾಕಂದ್ರೆ ಏನು ಈಗಂಗೆ ಇಲ್ಲ. ಏನು ಗುಂಡ ಎತ್ತೋದು ಕಲ್ಲ ಗಂಡು ಮಕ್ಳು ಹೆಂಗೆ ಎತ್ತಿದ್ದಾರೋ ಮರ ಇವನ್ನ ತಿಳಿ ಕೂತ್ ಬಿಡೋದು. ಯಾರು ಇಲ್ಲ. ಆವಾಗ ಹಂಗೆ ನಮ್ಮ ಕುರಿಕಾಯಿ ಅವ್ರು ಹೆಂಗೆ ಇರ್ತಿದ್ರು, ರೈತಕಿ ಮಾಡೋರು ಹೆಂಗೆ ಇರ್ತಿದ್ರು. ರೈತಕಿ ಮಾಡೋರು ಕರೆಕ್ಟ್ 3ಕ್ಕೆ ಎತ್ತು ಹೆಣ್ಕಸ ಮಾಡಿ ಎತ್ತಿಗೆ ಮುಸುರಿ ಇಟ್ಟು ಎಲ್ಲ ತಯಾರು ಮಾಡ್ಕೊಡ್ದ. ಹೆಣ್ಮಗಳು ಮನ್ಯಾನ ಹೆಣ್ಮಗಳು ಆಗ ಗಂಡನ ಕೂಡ ಎದ್ದು 4 ಸೇರ 3 ಸೇರ ಜೋಳ ಬೀಸಿ ಗಂಡು ಒಟ್ಟು ಸಜ್ಜು ಮಾಡ್ಕೊಡ್ದ. ರೊಟ್ಟಿ ಮಾಡಿ ಗಂಡನ ಕೂಡ ಗಾಡ್ಯಾಗ ನಡ್ಕೊತ ಹೋಗಿದ್ರು. ಈಗ ನಂಗೆ ಬಂಡಿ ಇದ್ದಿದ್ದಿಲ್ಲ, ಟ್ಯಾಕ್ಟರ್ ಇದ್ದಿದ್ದಿಲ್ಲ. ಅವಾಗ ಗಂಡನ ಕೂಡ ನಡ್ಕೋತ ಹೊಲಕ್ಕೆ ಹೋಗಿದ್ರು. ಎಂಥ ಬದುಕು ಕಟ್ಕೋತಿದ್ರು. ಅವಾಗ ಬದುಕು ದುಡಿಲಿಕ್ಕಂದ್ರೆ ಯಾರ್ದು ಹೊಟ್ಟೆ ನೋಡ್ತಿದ್ದಿಲ್ಲ. ಈಗ ಎಲ್ಲರೂ ಹೆಣ್ಣು ಕೊಡೋರು ಬಂದುಬಿಟ್ಟು ಹಂಗೆ ಗೌಲತ್ತಿನಿರ್ದೆ ಆ ಎತ್ತಿನ ಮುಗ್ದಾನ ಜಗ್ಗಿದ ಗಂಡು ಹೆಂಗೆ ಹೊಳ್ಯಾಡ್ತದ್ರ ಹಂಗೆ ಹೊಳ್ಯಾಡ್ಕೊತ ಹೋಗಿಬಿಡುದು. ನಮ್ಮ ಹೆಣ್ಮಕ್ಳು ಬೇಡದಾರಿ ಅವಾಗ 10 ಮಂದಿ ಗಂಡ್ಮಕ್ಳು ಕೂತ್ರ ಅಂದ್ರೆ ಒಬ್ಬ ಹೆಣ್ಮಕ್ಳು ಅಲ್ಲಿ ದಾರ್ಯಾಗ ಬರ್ತಿದಾರೆ, ಸೆರಗು ಜಾರ್ತಿರ್ತಾರೆ. ಅಡ್ರ ಸೆರಗು ಹೊತ್ಕೋತೀವಿ. ಏನರ ಅಂದ್ಗಿಂದಾರ ಅಂತೇಳಿ ಕಟ್ಟಿ ಮ್ಯಾಗ ಹಿರಿಯರು ರಕ್ಷಿ ಮುಂದೆ ಎಲ್ಲರೂ ಕೂತಿರು ಅಡ್ರಾಶ್ ಹೊತ್ಕೋತಿದ್ರು. ಈಗ ಹೆಡ್ಕಿಗೆ ಸೆರಗು ಹಾಕೊಂಡು ಏನು ಮಾಡಾವದಾರ ಅಂತ ತಿಳ್ಕೊಂಡು ಎದ್ದು ಬಿಡ್ತಾರೆ. ಗಂಡದ ಕಬರಿ ಇಲ್ಲ, ಅತ್ತಿ ಮಾವನ ಕಬರಿ ಇಲ್ಲ, ಅಪ್ಪ ಅವನ ಕಬರಿ ಇಲ್ಲ, ಯಾರ್ದು ಕಬರಿ ಇಲ್ಲ. ಹಂಗೆ ಆಗಿಬಿಟ್ಟದು. ಇದೆಲ್ಲ ಏನಾಗೈತೆ ಅಂದ್ರೆ ದೇವ್ ಬಡದಾರ ಕಂಪ್ನಿ ಆದಂಗೆ ಆಗಿಬಿಟ್ಟೇವ್ ನಾವು. ಎದ್ದು ಕುಣಿಯಾಕೆ ಹತ್ತಿದ್ರ ಅಂದ್ರೆ ಯಾರು ಏನು ಮಾಡಕ್ಕೆ ಬರಲ್ಲ ಅನ್ನೋ ಸ್ಥಿತಿ ಒಳಗೆ ಬಂದುಬಿಟ್ಟೈತಿ. ಅದಕ್ಕೆ ಇನ್ನು ಮುಂದೆ ಹೆಂಗೆ ಹೋಗುದು? ಅವಾಗ ದುಡ್ತಿದ್ರು, ದಾರಿ ನೆಡ್ತಿದ್ರು, ದುಡ್ತಿದ್ರು, ಊಟ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಈಗ ನೀರಾವರಿ ಮಾಡ್ಯಾರ. ನೀರಾವರಿಯಾಗಿ 3 ವರೆ ಆಗ್ಯಾವ. ನಾವು ಎಲ್ಲ ನೀರಾವರಿಗೆ ಒಟ್ಟು ಗೊಬ್ಬರ ಹಾಕುದ ರೊಕ್ಕ ಹಾಕುದ ಗೊಬ್ಬರ ಹಾಕ್ತಾರೋ ಹೊಲಕ್ಕೆ ಹತ್ತೋಲ್ಲ. ಹೆಂಡಿ ಗೊಬ್ಬರ ಇಲ್ಲ, ಏನಿಲ್ಲ, ಬರೀ ಸುಡ್ಗಾಡು ಗೊಬ್ಬರ ಹಾಕೋದು, ಅದನ್ನ ಹಾಕ್ತಾರ, ಹೋಗುದು, ನೀರು ಬಿಡೋದು. ಆ ಗೊಬ್ಬರ ತಿಂದ ನಮ್ಗೆಲ್ಲರಿಗೂ ಶುಗರ್, BP ಎಲ್ಲ ಜಡ್ ಬಂದುಬಿಟ್ಟವು. ಏನು ಕೆಲಸ ಇಲ್ಲ, ಏನೂ ನೀವಲ್ಲ. ಅದಕ್ಕೆ ಹಿಂದೆ ನಮ್ಮ ಹಿರಿಯರು ಹೆಂಡಿ ಗೊಬ್ಬರ ಹಾಕಿ ಗುಡದೇನಿ ಜೋಳ ಬಿತ್ತಿದ್ರು, ಸಕ್ಕರೆ ಮುಕ್ಕಿ ಬೆಳೆಸಿ ಹಾಕ್ತಿದ್ರು, ಎಳ್ಳಿನ ಜೋಳ ಹಾಕ್ತಿದ್ರು. ಈಗ ಎಳ್ಳು ಯಾರ ಮನ್ಯಾಗ ಹುಡ್ತಾರೆ? ಚುರುಮರಿ ತಂದು ಎಲ್ಲ ಪಂಚಮಿ ಮಾಡಾಕತ್ಯಾವ. ಚುರುಮರಿ ತಂದು ಪಂಚಮಿ ಮಾಡ್ತಾರ. ಅಂಗಡಿಯಾನ ಉಂಡಿ ತರೋದು. ಅವಾಗ ಹೆಣ್ಮಕ್ಳು ಎಳ್ಳು ಉಂಡಿ, ಇದ್ಯಾವ್ದು ಹೆಸರು ಉಂಡಿ, ಗೋಧಿ ಉಂಡಿ, ಜೋಳದ ಉಂಡಿ ಇವನ್ನೆಲ್ಲ ಕುಟ್ಟಿ
ಎಂಥ ಚಂದ ಉಂಡಿ ಮಾಡ್ತಿದ್ರು ನಾಗರ ಪಂಚಮಿಯಾಗ. ಅವ ತಿಂಗಳಾಗಂತಲೇ ಮನೆಯಾಗಿರ್ತಿದ್ವು. ಈಗ ಯಾವ ಉಂಡಿ ತಿಂತಾವು ಹೇಳ್ತಿರ್ತಾವು, ಏನೂ ಇಲ್ಲ, ಬರೀ ಯಾರು ಶುರು ಮಾಡಿ ತಿಂತಾವು. ತಿಂದು ತಿನ್ಲಿಕ್ಕಿಲ್ಲ. ಯಾವಕ್ಕೂ ಬೆಲ್ಲದ ಕೂಳಂತೂ ಯಾವಕ್ಕೂ ಬೇಕಾಗೇ ಇಲ್ಲ. ಬರೇ ಏನಿದ್ರು ಬರೀ ಕಾರ್ದ ಊಟ. ಅದಕ್ಕಂದಲೇ ಗಂಡು ಹುಡುಗರು ಎಲ್ಲ ಗಾಡಿ ತಗೊಂಡು ದಾಬಾದಾಗ ಹೋಗಿ ಮಕ್ಕೊಂಡು ಬಂದ್ಬಿಡ್ತಾವ. ಒಟ್ಟು ದಾಬಾದ ಕಂಪ್ನಿ ಆಗಿಬಿಟ್ಟ. ಅವರ ಉಚ್ಚಲಾಗ್ಯಾರ ದಾಬಾದವ್ರು. ಇವು ಮನೆಯಾಗ ಎಲ್ಲ ನೋಡಿ ಯಾಕಂತ ಮೊದಲ ಲಗ್ನ ಒಂದು ಮಾಡುವಲ್ರು, ಹೆಣ್ಣು ಒಂದು ಸಿಗುವಲ್ಲು. ಏನು ಮಾಡಿದೆ ಅಂದ್ರೆ ಮುಗಿತು, ಗಪ್ ಹೊಡ್ದ ಸರಿಯಾಗಿ ಕುಡ್ದು ಅವು ಬಂದು ಗಪ್ ನಾವು ಮುಕ್ಕೋತಾವು. ಇವರು ಪೀಡ ಹೋಗಿತ್ತೀವ ಎಲ್ಲಿ ಗಪ್ ಮುಕ್ಕೋದ ಅವ್ರು ಗಪ್ ಬಿಡ್ತಾರೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಎಲ್ಲಾರ್ದು ಒಂದೇ ಜಗಳಾನು ಈ ಲೋಕದಾಗ, ಎಲ್ಲಾರ್ದು ಒಂದೇ ಜಗಳಾನು. ಸಣ್ಣವ್ರಿದ್ದಾಗ ಆಟದ ಜಗಳ, ಹರಕ್ ಬಂದ ಮೇಲೆ ಪ್ರೀತಿ ಜಗಳ, ಹಂದ್ರದಾಗ ಬೀಗರ ಜಗಳ, ಬಾಳೆದಾಗ ಹೆಂಡತಿ ಜಗಳ. ಎಲ್ಲಾರ್ದು ಒಂದೇ ಜಗಳಾನು ಈ ಲೋಕದಾಗ, ಎಲ್ಲಾರ್ದು ಒಂದೇ ಜಗಳಾನು. ಕುರ್ದಟ್ಟ್ಯಾಗ ಕುರುಬುರ ಜಗಳ, ಹೊಲ್ದೊಟ್ನ್ಯಾಗ ರೈತರ ಜಗಳ, ನೂಲಿನ್ಯಾಗ ಜಾಡ್ರ ಜಗಳ, ಬಂಗಾರ ಒಳಗ ಪತ್ತರ ಜಗಳ, ತಕ್ಕಡಿ ಒಳಗ ಶೆಟ್ರ ಜಗಳ. ಎಲ್ಲಾರ್ದು ಒಂದೇ ಜಗಳಾನು ಈ ಲೋಕದಾಗ, ಎಲ್ಲಾರ್ದು ಒಂದೇ ಜಗಳಾನು. ಕಚೇರಿಯಾಗ ಪೊಲೀಸರ ಜಗಳ, ಕೋರ್ಟ್ನ್ಯಾಗ ವಕೀಲರ ಜಗಳ, ಅಸೆಂಬ್ಲಿ ಒಳಗ ಎಮ್ಮೆಲ್ ಜಗಳ, ಶಾನ್ಯರ ಜಗಳ, ಮಾತಿನ್ಯಾಗ ದಡ್ಡರ ಜಗಳ, ಬಡಗಿ ಒಳಗ. ಎಲ್ಲಾರ್ದು ಒಂದೇ ಜಗಳಾನು ಈ ಲೋಕದಾಗ, ಎಲ್ಲಾರ್ದು ಒಂದೇ ಜಗಳಾನು ಈ ಲೋಕದಾಗ. ಎಲ್ಲ ದಿನ ಜಗಳ ಸುದ್ದ, ಎಲ್ಲೂ ಸುದ್ದಿಲ್ಲ. ಎಲ್ಲ ಜಾತಿ ನೋಡ್ಕೊರಿ ನೀವು, ಒಂದೇ ಜಾತಿ ಆಗಿಲ್ಲ. ಇನ್ನೊಂದು ನಿಮ್ಗೆ ನೆಪ್ಪಡೆಗೆ ಇಟ್ಕೋರಿ, ಯಾವ ರಾಮಾಯಣ ಮಹಾಭಾರತ ಏನಿದ್ವಲ್ಲ ಅವಾಗ ಹೆಂಗಿದ್ದು ಈಗೂ ಹಂಗ ಅದಾವ, ಈಗೂ ಹಂಗೈತಿ. ಎಲ್ಲೂ ರಾಮ ಸತ್ತಿಲ್ಲ, ರಾವಣ ಇಲ್ಲ, ಸತ್ತಿಲ್ಲ, ಅವನು ಅದಾನ. ಇವತ್ತು ಒಬ್ಬ ಒಂದೊಂದು ಮನೆ ಅಂತ ಹೊತ್ಕೊಂಡು ಹೋಗ್ತಾರಲ್ಲ, ರಾವಣಗಳು ಅದಾರಲ್ಲ. ರಾವಣನು ಸತ್ತಿಲ್ಲ, ರಾವಣನು ಸತ್ತಿಲ್ಲ. ಮತ್ತು ಧರ್ಮ ಸತ್ತಾನಂತೀರಿ, ಧರ್ಮನು ಅದಾನ, ದುರ್ಯೋಧನ ಅದಾನ. ಮತ್ತು ಪಾಂಡವ್ರ ಜಗಳ, ಇನ್ನ ಅಣ್ತಾಮ್ರ ಜಗಳ ಎಲ್ಲಿ ಬಿಟ್ಟೈತಿ. ಮತ್ತು ಶಕುನಿ ಎಲ್ಲಾರು ಸತ್ತಾನಂತ ಊರಾಗ 4 ಮಂದಿ 5 ಮಂದಿ ಶಕುನಿಗಳು ಇರ್ತಾರ. ಆ ಕಡೆ ಅಟ್ಟು ಊದವ್ರು, ಈ ಕಡೆ ಅಟ್ಟು ಊದವ್ರು, ತಮ್ಮ ವ್ಯವಸ್ಥೆ ಮಾಡ್ಕೊಂತ ಅವ್ರ ಮನೆಗೆ ಹೋಗಿ ಮಕ್ಕಳು ಅವರು ಅದಾರ, ಅವರು ಸತ್ತಿಲ್ಲ. ಹೆಂಗದಾರ ಅಂದ್ರೆ ನಿಮ್ ಮುಂದೆ ಹೇಳ್ತಾನೆ. ಶಕುನಿ ಎಲ್ಲಿ ಅದಾನ ಅಂದ್ರೆ ನಿಮ್ ಊರಾಗ, ನಿಮ್ ಹೊಲಗೊಳಾಗ, ಸೀಮೆಯಾಗ ಅದಾನ. ಎಲ್ಲಾ ದಿನ ಜಗಳ ನಡೆದು ನೋಡಿ ಸೀಮೆಗಲ್ಲಿನೇ ನಮ್ಮ ರೈತರು ಬಡ್ದಾಡ್ತಾರ ನೋಡ್ರಿ. ರೈತರ ಸೀಮೆಗಲ್ಲಿ ಇವ್ರ ಕಲಿ ಹತ್ತಾಗ ಹಿಡ್ದು, ಅದ್ರ ಕಲಿ ಇತ್ತಾಗ ಹಿಡ್ದು. ಶಕುನಿ ಜಗಳ ಯಾಕಂದ್ರೆ ಶಕುನಿ ಅಣ್ತಂಬರಿಗೆ ಜಗಳ ಹಚ್ಚಿ ಅವ್ರು ಕೌರವರು ಸತ್ರು, ಪಾಂಡವರು ಸತ್ರು. ಸತ್ತಾಗ ಶಕುನಿ ಸತ್ತಾಗ ಕೌರವ್ರು ಏನಂದ್ರು, ನಮ್ಮ ಅಣ್ತಂಬರಿಗೆ ಎಲ್ಲಿ ನ್ಯಾಯ ಬರ್ತೈತೆ ಮರ, ಇದ ಸುಳಿ ಮಗನಿಂದ ನಾವು ನಮ್ಮನ್ನು ಬಡ್ದೇವತ್ತ. ಅವ್ನು ಹೇಳೋದ, ಅವ್ನು ಹೆಣ ಹೇಳದ, ಆ ಪಾಂಡವ್ರ ಕಡೆ ಹೋಗಿದ್ರೆ ಇವನ್ ಯಾಕೆ ತರ್ತೀರಿ ಮರ, ಈ ಸುಳಿ ಮಗನ ಸಂತೆ ನಮ್ಮ ಅಣ್ತಂಬ್ರ ಜಗಳ ಐತಿ, ಒಟ್ಟು ಸತ್ತು ಅಂತೇಳಿ ಅವ್ನ ಕಡೆ ಹೇಳೋದು. ಅವ್ರು ಹೋಗಿದ್ರೆ ಅವ್ನು ಎಲ್ಲಿ ಕೂತಾನ ಅಂದ್ರೆ ಈಗ ಸೀಮ್ಗೆಲ್ಲ ಕೂತಾನ. ಕಿತ್ತಿ ಈ ಗಾಡಿ ಕಿತ್ತು ಆ ಗಾಡಿ ಹೊಡ್ದು, ಆ ಗಾಡಿ ಕಿತ್ತಿ ಈ ಗಾಡಿ ಹೊಡ್ದು, ಸೀಮ್ಗೆಲ್ಲ ಬಿಡಾಡ್ಕೊತ ಹೋಗಿಬಿಡುದು. ಅವರು ಶಾನ್ಯಾರು ವಕೀಲರು ಮಂದಿದ್ದಾರೆ, ಅವ್ರಿಗೆ ಯಾರು ಇವಂದು ಸಾಯೋಣಾಗಿಲ್ಲ. ಅವ್ರು ಬ್ಯಾನಿ ತಿನ್ಕೋತ ಮೆತ್ತಗೆ ಅವ್ರು ಬಿಡ್ಕೊತ ಅವ್ರು ಹೋಗ್ಬಿಡ್ತಾರೆ. ನಾವು ಬಡ್ದಾಡಿ ಕಚೇರಿಗೆ ಅಡ್ಡಾಡಿ ಬಡ್ದಾಡ್ಕೊತ ನಾವು ಹೋಗ್ತೀವಿ. ಮತ್ತು ಇನ್ನೊಂದು ರಾಜಕೀಯ ಅವ್ರ ಸಂಬಂಧ ಯಾರೂ ಜಗಳ ಆಗಲ್ಲ. ರಾಜಕೀಯ ಅವ್ರಂತ ಲಪ್ಪಂಗರು ಯಾರು ಇರುವುದಿಲ್ಲ. ರಾಜಕೀಯ ಅವ್ರು ಯಾವ ಪಾರ್ಟಿ ಅವ್ರು ಇಲ್ಲ. ಅವ್ರು ಆದ್ರೆ ನಿಮ್ಮ ಊರಿಗೆ ಬೆಂಕಿ ಹಚ್ಕೋಬೇಡ. ಇಲೆಕ್ಷನ್ ಬಂದಾಗ ಅವ್ರವ್ರ ಜಾತ್ಯಾಗ ಅವ್ರು ಯಾರು ಪಾರ್ಟಿ ಅಂತ ಮಾಡಲಿ, ಅವ್ರು ಬಂದು ಏನು ಮಾಡಿಬಿಡ್ತಾರೋ. ರಾಜಕೀಯ ಅವ್ರು ಹಿಂಗೈತಿ. ಅವಾಗ ನಮ್ಮ ಹೋಳಿ ಹುಣ್ಣಿದಾಗ ನಾವು ಬೆಂಕಿ ತರ್ತೇವಲ್ಲ, ಎಲ್ಲ ಊರನ್ನು ಮಣ್ಕೊಂಡು ತುಡುಗು ಮಾಡಿ, ಕಟ್ಟಿಗೆ ತುಡುಗು ಮಾಡಿ, ಕಾಮಣ್ಣನ ಮಾಡಿ ಸುಡ್ತೇವೆ. ಸುಟ್ಟುಗಳನ್ನ ಮರದಿವ್ಸ ಮುಂಜಾನೆ ಬೆಳಗ್ಗೆ ಆದ್ಕೊಂಡೇನ ಅದ ಬೆಂಕಿ ಒಂದು ಒಟ್ಟರು ಮನೆ ಒಲಿ ಹಚ್ಕೋತೇವಿಲ್ಲ, ಹಚ್ಕೋತಾರಿಲ್ರಿ. ನಮ್ಮ ಕಡೆ ಹಚ್ಕೋತಾರ. ಮತ್ತೆ ನೀವು ಬೆಂಕಿ ಕಾಮಣ್ಣ ಬೆಂಕಿ ಹೋಗುತ್ತಿಲ್ಲ, ಅದಕ್ಕೆ ಬೆಂಕಿ ಮತ್ತೆ ಮುಂದಿನ ವರ್ಷದಾಗ ಕಾಮಣ್ಣನ ಬೆಂಕಿ ಇರ್ತದೆ. ಮತ್ತೆ ರಾಜಕೀಯ ಅವ್ರ ಬೆಂಕಿ ಅವ್ರು ಇವತ್ತು ಹಚ್ಚಿದ್ರ ಅಂದ್ರೆ 5 ವರ್ಷದಾಗ ಆ ಬೆಂಕಿ ಇರುದ. ಮುಂದೆ ಅವ್ರು ಬಂದು ಆರಿಸ್ಬೇಕು ಅದನ್ನ. ಅವ್ರು 5 ವರ್ಷದಾಗ ಬರುತ್ತಕ ನಾವು ಹಂಗೆ ಜಗಳಾಡೋದು, ಅವ್ರ ತೆಲೆ ಹೋಗೋದು, ಅವ್ರ ತೆಲೆ ಹೋಗೋದು, ಇವ್ರ ತೆಲೆ ಹೋಗೋದು. ಇದ್ದದ ಇದು ಬೆಂಕಿ. ಈ ಬೆಂಕಿ ಆರೈದೇ ಇಲ್ಲ. ಅದಕ್ಕೆ ಜಗಳಾಡಬೇಡ. ಎಲ್ಲ ಜಾತಿಯವರು ಪ್ರೀತಿಲಿ ನೋಡ್ರಿ. ಜಾತ್ರೆ ಮಾಡ್ಬೇಕಾದ್ರೆ ಯಾವ ದೇವ್ರ ಜಾತ್ರೆ, ಯಾವ ಊರಾಗ ಜಾತ್ರೆ ಮಾಡಿದ್ರು ಎಲ್ಲರೂ ಕೂಡಿ ಮಾಡಿದ್ರೆ ಜಾತ್ರೆ ಆಕೈತಿ. ಜಾತಿ ಅವ್ರಟ್ಟ ಜಾತ್ರೆ ಮಾಡಕ್ಕೆ ಜಗಳ ಹೋಗ್ತೈತಿ. ಬೇಕಾದ್ರೆ ಸುಳ್ಳರ ಅನ್ರಿ, ಕರೆ ಅನ್ರಿ, ಜಾತಿ ಅವ್ರಟ್ಟ ಕೂಡಿ ಮಾಡಿದ್ರೆ ಜಾತ್ರೆ ಆಗೋದಿಲ್ಲ. ಅಲ್ಲಿ ಜಗ ಒಳ್ಳೊಳ್ಳೆಯವರು ಹಾದ್ರಪ್ಪ ಇಲ್ಲಿ ಉಳ್ಳಾಡಿ, ಕಲ್ಯಾಣ ದೇವ್ರಂಗ ನೀವು ಯಾಕೆ ಹಿಂಗ ಅಳ್ತೀರಿ ಕಾಯಿ ಬೇಡಿ. ರಾಜರು ಬಡದಾಡಿ ಸತ್ರು ಕತ್ತಿ ಹಿಡ್ಕೊಂಡ,
ತುಡುಗರ ಕೂಡಿ ತಿಂದ್ರು ಹಾದಿ ಬಡ್ಕೊಂಡ, ಗಡ್ಡ ಬಿಟ್ಟ ಗುಡ್ದ ಕುಂತ ಮಾಡ್ಯಾರ ಜಪ್ತಾಪ, ಹಂತಿಂತವ್ರು ಕಾಣದಂಗ ಹೋಗ್ಯಾರ ಗಪ್ಚುಪ್ಪ. ಮಸೀದಿ ಮಂದಿರ ಗುಡಿಗಳ ಕಟ್ಟ್ಯಾರ ಮನಸ್ಸಿಗೆ ಬ್ಯಾಸಿಲ್ಲ, ಪುರಾಣ ಕುರಾಣ ಬೈಬಲ್ ಬರದರ ಕಣ್ಣಿಗೆ ನಿದ್ದಿಲ್ಲ. ನಮ್ಮ ಜಾತಿ ಹಚ್ಚೋ ನಿಮ್ಮ ಜಾತಿ ಹಚ್ಚೋ ಜಾತಿಯ ಹುಚ್ಚ, ಎಲ್ಲರನ್ನೂ ಸುಡಾಕ ಹತ್ತಿ ತೊಟ್ಟಿಯ ಕಿಚ್ಚ. ಒಂದೇ ಮನೆಯ ಅಂಗಳದಾಗ ಕೂಡಿ ಆಡೂನೋ, ಜಾತಿ ಭೇದದ ಬೇಲಿ ದಾಟಿ ಬಾಳಿ ಬದುಕೂನೋ, ಜಾತಿ ಭೇದದ ಬೇಲಿ ದಾಟಿ ಬಾಳಿ ಬದುಕೂನೋ. ನಾವು ಜಾತಿ ಭೇದಗಳನ್ನು ಮರೆತು ಎಲ್ಲರೂ ಪ್ರೀತಿಲೇ ಬದುಕಿದ್ರೆ ಒಂದು ಬದುಕ. ಮತ್ತು ಬಸ್ ಹತ್ತಿರೋ ಡಯರ್ ಮರ್ತು ಬಿಟ್ಟಂದ್ರೆ ಗಾಡಿಯಾಗಿದ್ದವ್ರ ಜೀವ ಹೋಗ್ತಾವ. ಈ ಭೂಮಿ ಮ್ಯಾಗ ಇಷ್ಟೆಲ್ಲ ಜೀವ ಉಳಿಬೇಕಾದ್ರೆ ಒಂದು ರೈತ, ಒಂದು ಜವಾನ, ಅವ್ನು ಜೈ ಜವಾನ್ ಇದ್ದಂದ್ರೆ, ಕಿಸಾನ್ ನವಾಟ್ ಇದ್ದಂದ್ರೆ ಎಲ್ಲರೂ ಅಣ್ಣಗಾಡ್ತೀವಿ. ಮತ್ತು ಅವರೆಲ್ಲ ಇರ್ಲಿಕ್ಕಂದ್ರೆ ನಾವು ಏನೂ ಇಲ್ಲ. ಅದಕ್ಕೆ ತುಂಗಿ ನಾದಕ್ಕೆ ಹಾವು ಹೆಂಗೆ ಹೆಡಿ ತಗೋತೈತೋ ನಾವೆಲ್ಲರೂ ಶರೀರದ ನಾದಕ್ಕೆ ಬಾಯಿ ತೆರೆಯಕತ್ತೇವು. ಕುಡುಕರಿಗೆ ಹುಚ್ಚರಂತನ್ಬೇಡ್ರಿ, ಕುಡುಕರಂತ ಶಾಣ್ಯಾರ ಯಾರು ಇರುದಿಲ್ರಿ. ಊರಾಗ ಹೆಚ್ಚಿನ ಸಾಲ ಮಾಡೋರ ಕುಡುಕರ್ರಿ, ಕೊಟ್ಟವ್ರ ಗಂಟು ಗಪ್ ಮಾಡೋರ ಕುಡುಕರ್ರಿ. ಕುಡುಕರಿಗೆ ಹುಚ್ಚರಂತನ್ಬೇಡ್ರಿ, ಕುಡುಕರಂತ ಶಾಣ್ಯಾರ ಯಾರು ಇರುದಿಲ್ರಿ. ಊರಾಗ ಜಗಳ ಹಚ್ಚವ್ರು ಕುಡುಕರ್ರಿ, ಹಚ್ಚಿದ ಜಗಳ ಬಿಡಿಸೋರು ಕುಡುಕ್ರಿ. ಮತ್ತು ಇಲೆಕ್ಷನ್ಗೆ ಹೋಗ್ಬಿಟ್ಟು ತಯಾರು ಮಾಡೋರು ಕುಡುಕ್ರಿ. ಅವ್ನು ಹಿಂಬಲ ಜೆ ಏನಾರು ಕುಡುಕ್ರಿ. ಅವ್ನು ಕೆಡಲ್ಕೆಯಿಂದ ಹಿಂದೆ ಆರಿಸಿ ಬಂದ ನಿಮ್ಮಲವಾಗಿ ಅಡ್ಡಾಡೋರು ಕುಡುಕರಿ ಅಂತ ಶಾನ್ಯಾರ ಅವ್ರು. ಯಾಕಂದ್ರೆ ಅವ್ರು ಅಷ್ಟು ಶಾನ್ಯಾರ ಇರ್ತಾರೆ ಕುಡುಕರು. ಗಂಟು ಗಪ್ ಮಾಡಾಕನ್ನು. ಮತ್ತು ಪುರಾಣ ಪಟ್ಟಿಗೆ 10 ರೂಪಾಯಿ ಕೊಡಂಗಿಲ್ಲ ರೀ ಅವ್ರು. ಪುರಾಣ ಪಟ್ಟಿಗೆ 10 ರೂಪಾಯಿ ಕೊಡಂಗಿಲ್ಲ. ಆ ಜಾತ್ರೆ ರೊಕ್ಕ ಉಳಿದು ಅಂದ್ರೆ ಸೆರೆ ಕುಡಿದವ್ರು ಮನೆಗೆ ಹೋಗುದಿಲ್ಲ ಅವರು. ಕುಡುಕರಿಗೆ ಹುಚ್ಚರಂತ ಬೇಡ್ರಿ, ಕುಡುಕರಂತ ಶಾಣ್ಯಾರ ಯಾವ್ದು. ಮತ್ತು ನಾನು ಏನು ಸಂಭಾಯ್ತಿದ್ರಿ, ನಾನು ಮೊದಲು ಕುಡ್ದವನ ರೀ. ನಾನು ಕುಡುಕರ ಕಂಪ್ನಿಗೆ ಮೆಂಬರ್ ಆಗಿದ್ದಿರಲಿ. ಈ ಪುಣ್ಯದವ್ರದಿಂದ ಬಿಟ್ಟ ಒಂದಿಟ್ಟು ನಾನು ಮನುಷ್ಯತ್ವದಾಗ ಬಂದೀನಿ. ಅದಕ್ಕೆ ಸಣ್ಣ ಮಕ್ಕಳು ನೀವೆಲ್ಲ ವಿದ್ಯಾವಂತರದಿ, ಕುಡಿಬೇಡ, ಇದ್ದು ನಿಮ್ಮ ಶರೀರವನ್ನು ಹಾಳು ಮಾಡ್ಕೋಬೇಡ. ಆ ದೇವರು ನಿಮ್ಮ ಹಡದ ತಾಯಿ ತಂದೆ ನಿಮ್ಗೆ ಎದೆ ಹಾಲು ಕುಡಿಸಿ ನಿಮ್ಗೆ ಉಣಿಸಿ ತಿನ್ನಿಸಿ ಬೆಳೆಸಿದ್ದು ಎದಕ್ಕಂದ್ರೆ ನೀವು ಏನರ ಮುಪ್ಪಿನ ಕಾಲಕ್ಕೆ ಅವ್ರಿಗೆ ಆಸರಾಕತಿ ಅಂತೇಳಿ ಅವರೆಲ್ಲ ನಿಮ್ಮನ್ನು ಬೆಳೆಸ್ಯಾರ. ಮತ್ತು ಅವ್ರನ್ನ ಮರಗಿಸಿ ನೀವು ದಾಬಾದಾಗ ಹೋಗಿ ಗಾಡಿ ತೊಗೊಂಡು ಗೊಂಗಿ ಅಂತ ಎಬ್ಬಿಸಿ ಹವಾ ಮಾಡ್ಕೊಂಡು ಮನೆಗೆ ಬಂದು ಜೈ ಅಂದು ಮಕ್ಕೊಂಡ್ರಿ ಅಂದ್ರೆ ಬಾಳೆ ಚಂದ ಆಗೋದಿಲ್ಲ. ಅದಕ್ಕೆ ಬಾಳೆದಾಗ ಮಕ್ಕಳು ಚಲೋ ಇರ್ಬೇಕು, ಹೆಂಡ್ತಿ ಚಲೋ ಸಿಗ್ಬೇಕು. ಪುಣ್ಯದಾಗ ಮೇನ್ ಮಕ್ಕಳು ಚಲೋ ಹುಟ್ಟಬೇಕಂದ್ರೆ ಅದಕ್ಕೊಂದು ಪುಣ್ಯ, ಹೆಂಡ್ತಿ ಚಲೋ ಸಿಗ್ಬೇಕಾದ್ರೆ ಅದಕ್ಕೊಂದು ಪುಣ್ಯದವ್ರಿಗೆ ಎಲ್ಲ ಸಿಗ್ತೈತಿ. ಮತ್ತು ಬಾಟ ಗಳಸಾರಿಗೆ ಮಾತ್ರ ಆಡ್ಬಿಟ್ಟು ಮಕ್ಕಳು ಹುಡ್ತಾರೆ. ಮತ್ತು ಮರಿಬೇಡಿ. ಗಳಿಗೆ ಹಿಡ್ತಾರಲ್ಲ ಅವ್ರು ಗಂಟು ಗಪ್ ಮಾಡ್ಯಾಕ ಮಕ್ಕಳು ಅಂತಾರು ಹುಟ್ಟಿ ಬಿಟ್ಟಿರ್ತಾರೆ. ಅವ್ನು ನೋಡ್ರಿ ನೀವು ಬೇಕಾದ್ರೆ, ನಾ ಸುಳ್ಳೆ ಅನ್ನಂಗಿಲ್ಲ. ಯಾಕಂದ್ರೆ ನಾ ಭಾಳ ಮಂದಿ ನೋಡ್ತೀನಿ. ಮತ್ತು ಕುಡುಕರು ಮಾತು ಭಾಳ ಸೇಡ್ಯಾರ. ಮತ್ತು ಕುಡುಕರು ಹೆಂಡ್ತಿನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ತಾರೋ, ಮಕ್ಕಳು ಹೆಂಗೆ ಇಡ್ಬೇಕು ಹಂಗೆ ಇಟ್ಟಿರ್ತಾರೆ. ಹಾಕೊಳಕ್ಕೆ ಹಂಗೆ ಬರ್ದಂಗೆ ಮಾಡಿ ಇಟ್ಟಿರ್ತಾರೆ ಕುಡುಕರು. ಅವ್ರು ಸೇಡ್ಯಾರ ಭಾಳ. ಇವು ಬಾಯಾಗ ಮಣ್ಣು ಹಾಕೊಂಡು ಹೆಂಡ್ರಿಗೆ ಬೇಕು ಮಕ್ಕಳು ಬೇಕಂತ ಇರ್ತಾವ. ಇವು ಅಪ್ಪ ಅವನು ಬಿಟ್ಟು ಮಕ್ಕಳು ದುಪ್ಪು ದೂರ ಹೊರಟು ಬಿಡ್ತಾವೆ. ಎಲ್ಲ ಅಳಗಾಲ ಮಾಡಿ ಹಿಂದಿಗಡೆ ಏನು ಮರ ಅವ್ನು ಬಾಳೆ ಅಂತ ಚಂದಿತ್ತು, ಮಕ್ಕಳು ಹಾಳು ಮಾಡಿದ್ರು. ಮತ್ತು ಗಂಡು ಮಕ್ಕಳು ಮೆತ್ತಗಾಗೋದು ಎಲ್ಲಿ ಅಂದ್ರೆ ಒಂದು ಹೆಂಡತಿ ಕೈಯಾಗ ಒಂದು ಮಕ್ಕಳ ಕೈಯಾಗ, ಅಲ್ಲೇ ಮೆತ್ತಗಾಕೈತದ. ಮತ್ತೆಲ್ಲಿ ಮೆತ್ತಗಾಗೋದಿಲ್ಲ. ಗಂಡಸ ನೀವೆಲ್ಲ ನೋಡ್ಕೋರಿ, ಎಲ್ಲರ ಬಾಳೆದಾಗ ಮೆತ್ತಗಾಗ್ಬೇಕಾದ್ರೆ ಒಂದು ಹೆಂಡತಿ ಕೈಯಾಗ ಒಂದು ಮಕ್ಕಳ ಕೈಯಾಗ. ಬಾಲ್ಯ ಹಣ್ಣಿಗೆ ಆಗೋದು ಅದು ಪಾಡಿಗೆ ಬಿಡೋದು ಕಾಯಿ ಅಲ್ಲಿ ಇರ್ಲಿಕ್ಕಾದ್ರೆ ಇರೋದಿಲ್ಲ. ಅಲ್ಲಿ ಸುತ್ತಿರ್ತಾರೆ, ಅದ್ರ ಒಕ್ಕರಣ ಬೇರೆ ಇರ್ತೈತಿ. ಮತ್ತು ಅಲ್ಲಿ ಒಂದಿಟ್ಟ ತೂತು ಬಿದ್ದಿತ್ತು, ಅದು ಹರಿದು ಖಾಲಿ ಆಗಿತ್ತು, ಅದು ಕೆಲಸ ಇಲ್ಲ. ನೀರು ಹಾಕಿದ ಕರಿಯಾಕತ್ತಿ ಸೋರಿ ಹೋಗಿಬಿಡ್ತೈತಿ. ಅದಕ್ಕೆ ಇವತ್ತು ಎಲ್ಲ ಕಡೆ ನೋಡ್ತೇವೆ ಅಡ್ಡೊಳ್ಳಿ ಹಾಡ ಕೇಳ್ತಾರೆ. ಹಾಡ ಎಷ್ಟು ಕೇಳಿದ್ರೆ ಏನೈತಿ. ಎಷ್ಟು ಊರು ತುಂಬ ಗುಡಿ ಕಟ್ಟೇರಿ. ಊರು ತುಂಬ ಎಲ್ಲ ಊರಾಗ ನಿಮ್ಮ ಒಂದೇ ಊರಲ್ಲ, ಎಲ್ಲ ಊರು ತುಂಬ ಗುಡಿ ಕಟ್ಟೆವು. ಒಂದು ದೇವ್ರರ ನಿಮ್ಗೆ ಹೆಂಗೆ ಅದಿರಿಪ್ಪ, ನಿಮ್ಗೆ ಏನಾಗೈತಿ, ನಿಮ್ಗೆ ಕಷ್ಟ ಐತೆ ಅಂತ ಕೇಳ್ಯಾರ. ನೀವೇ ಗುಡಿ ಕಟ್ಟೋದು, ನೀವೇ ಕಾಯಿ ದೇವ್ರ ತಂದಿಡೋದು, ನೀವೇ ಜಾತ್ರೆ ಮಾಡೋದು, ನೀವೇ ಕಾಯಿ ಹೊಡ್ಸೋದು, ನೀವೇ ಬೇಡ್ಕೊಳ್ಳೋದು, ನೀವು ಮನ್ಯಾಗ ಹೋಗಿ ಮಕ್ಕೊಂಬಿಡೋದು. ಒಟ್ಟು ದೇವ್ರು ಹಂಗದಾವ. ಮತ್ತು ದೇವ್ರ ನಾವು ಹಸದವ್ರಾಗ ಹೊಟ್ಯಾಗದಾನ. ದೇವ್ರ ಹಸದವ್ರ ಹೊಟ್ಯಾಗದಾನ. ಬಡವ್ರ ಮನೆ ಮುಂದೆ ಬಾಗ್ಲಕ್ಕಾಗ್ತಾನೆ. ನಿಮ್ಮ ಮುಂದೆ ಹೇಳ್ತೀನಿ, ಸತ್ಯವಂತರಿಗೆ
ನಿಂದಿ ಆಡಬೇಡ, ಬಡವರಿಗೆ ಅಣಕಲ ಆಡಬೇಡ, ಬಡವ್ರ ಬಾಳೆ ಮೂರ ಬಟ್ಟಿ ಮಾಡಕ್ಕೆ ಹೋಗ್ಬೇಡ. ಅವ್ರು ಏನ್ರಿ ನೀವು ಮರಿಗೆ ಶಾಪ ಕೊಟ್ಟರು ಅಂದ್ರೆ ಆ ಶಾಪ್ ನಿಮ್ಗೆ ಹತ್ತಲಾರ್ದು ಹೋಗುದಿಲ್ಲ. ಯಾಕಂದ್ರೆ ನಾವು ಭಾಳ ಮಂದಿ ನೋಡಿ ಸುಳ್ಳ ತಗಲ ಅವೆಲ್ಲ ಭಾಳ ನಡೆಯಂಗಿಲ್ಲ. ಕಡೆಗೆ ದೇವ್ರ ಬಂಗಾರ ಹೆಂಗೆ ಹೊರಗಲ್ಲಿ ಹಚ್ತಾನೆ ಹಂಗೆ ಒಂದಿಲ್ಲ ಒಂದಿನ ಅದು ಕರೆಗೆ ಹತ್ತತೈತಿ. ಆ ಕರೆಗೆ ಹತ್ತಾಗ ಎಲ್ಲರೂ ಇರ್ತಾರೆ. ಅವ್ನು ನಾವು ಭಾಳ ಮಂದಿ ನೋಡ್ಯವು ನೆಡ್ತೈತೆ ಅಂತೇಳಿ ಯಾರ ಮಂದಿ ಅಂಜಿಸ್ತಾರಲ್ಲ, ಅಂಜಿಸಿಂದ ಹಿಂದಿಗಿಡ ನಾವು ನಮ್ಮಂಥವು ಅಂಜೆ ನೋಡು ಮಾನ್ಯ ಅವ್ನು ಅಂದಿದ್ರಲ್ಲ ದೇವ್ರು ಅವಾಗೆಲ್ಲ ಶುದ್ಧ ಮಾಡಿ ನೋಡು, ದೇವ್ರು ಅವ್ನು ಮೆತ್ತಗೆ ಮಾಡಿ ನೋಡಿ, ಮೆತ್ತಗೆ ನೋಡಿ ದೇವ್ರು ಮಣಗನ ಕೊಟ್ಟಾನು ಒತ್ತಾವ ತಾವ ಅನ್ನೋದು ಮತ್ತೆ ಇವ್ರು ಗಪ್ಪ ಇರೋದು.